ಹಾಯ್ ಆಲ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಟಡಿ ಕರ್ನಾಟಕ. ಈ ವಿಡಿಯೋ ಮಾಡಲಿಕ್ಕೆ ಮೇನ್ ಉದ್ದೇಶವೇನೆಂದರೆ ಭಾಳಷ್ಟು ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿದ್ರಿ ಸರ್ ಡೈಲಿ ಕರೆಂಟ್ ಅಫೇರ್ಸ್ಗಿಂತ ಈಗ ಮುಂಬರುವ KAS ಎಕ್ಸಾಮಿನೇಷನ್ ಹಾಗೂ KPSC ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮಿನೇಷನ್ಗೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅದ್ರ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಇದೊಂದು ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಯಾರಿಗೆ ಏನಾದರೂ ಕಮೆಂಟ್ ಅಥವಾ ಫೀಡ್ಬ್ಯಾಕ್ ಕೊಡೋದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಭಾಳಷ್ಟು ಜನಕ್ಕೆ ಶೇರ್ ಮಾಡಿ, ಆಗ ಮಾತ್ರ ಈ ವಿಡಿಯೋ ಸೀರೀಸನ್ನು ಕಂಟಿನ್ಯೂ ಮಾಡಲಾಗುವುದು. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ 10 ಕ್ವಶನ್ಗಳನ್ನು ನಾನು ತೊಗೊಂಡಿದ್ದೇನೆ. ಯಾವೆಲ್ಲ ಎಕ್ಸಾಮಿನೇಷನ್ಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳಿವೆ ಅವನ್ನೇ ಮಾತ್ರ ತೊಗೊಂಡಿದ್ದೇನೆ. ಈ ವಿಡಿಯೋ ಇಂಗ್ಲೀಷ್ ಹಾಗೂ ಕನ್ನಡ ಎರಡೂದರಲ್ಲಿ ಇರುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆರ್ ಕರೆಂಟ್ ಇವೆಂಟ್ಸ್ ಆಫ್ ದಿ ಲಾಸ್ಟ್ 1 year, and that is useful for KS as well as KPSC and also KA examination, because nowadays the relevant of examination is more focusing on Karnataka related events, and that's the reason we need to study it thoroughly. Let's begin with the first question. Asha Kirana initiative of Karnataka is related to ಕರ್ನಾಟಕದ ಆಶಾ ಕಿರಣ ಈ ಒಂದು ಯೋಜನೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಈಗ ನೀವು ಆಶಾ ಕಿರಣ ಅಂದರೆ ಇದ್ರ ಮೇಲೆ ಕ್ಲಿಯರಾಗಿ ಗೊತ್ತಿಡಿಬೋದು ಅಂತ. ಇಟ್ ಈಸ್ ನಥಿಂಗ್ ಬಟ್ ಐ ಕೇರ್ ಆಟ್ ಯುವರ್ ಡೋರ್ ಸ್ಟೆಪ್, ಅಂದರೆ ಮನೆ ಮನೆಗೆ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕ್ ಮಾಡ್ತಾರೆ. 1 ಲಕ್ಷ ಇಟ್ಕೊಳ್ಳಿ. ಇದನ್ನು ಮೊದಲನೇ ಫೇಸನ್ನು ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ, ಚಾಮರಾಜನಗರ ಕೇವಲ ಇಲ್ಲಿ ಮಾತ್ರ ಸ್ಥಾಪನೆ ಆಗಿದೆ. 2ನೇ ಫೇಸ್ ಬಂದು ಚಿತ್ರದುರ್ಗ, ಮಂಡ್ಯ, ರಾಯಚೂರು ಮತ್ತು ಉತ್ತರ ಕನ್ನಡದಲ್ಲಿ ಮಾಡಲಿದ್ದಾರೆ. ಟೋಟಲ್ ಆಗಿ ಎಷ್ಟು ಡಿಸ್ಟಿಕ್ಗಳಲ್ಲಿದೆ ಎಂದು ಕೇಳಿದ್ದಲ್ಲಿ 8 ಡಿಸ್ಟಿಕ್ಗಳಲ್ಲಿದೆ. ಹಾಗೂ ಏನಾದರೂ ತೊಂದರೆ ಇದ್ದಲ್ಲಿ, ಕ್ಯಾಟ್ರಾಕ್ಟ್ ಏನಾದರೂ ಆಗಿದ್ದಲ್ಲಿ ಫ್ರೀ ಆಪರೇಷನ್ ಮಾಡ್ತಾರೆ ಹಾಗೂ ಫ್ರೀ ಸ್ಪೆಕ್ಟಿಕಲ್ಸ್ ಕೊಡ್ತಾರೆ, ಅಂದರೆ ಚಸ್ಮಾಗಳನ್ನು ಫ್ರೀಯಾಗಿ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕಸ್ ಪಾವಗಡ್ ಸೋಲಾರ್ ಪಾರ್ಕ್ ಇನ್ ತುಮಕೂರು ಈಸ್ ಅಟ್ ವಿಚ್ ಪ್ಲೇಸ್ ಇನ್ ದಿ ವರ್ಲ್ಡ್? ಅಂದರೆ ಜಗತ್ತಿನಲ್ಲಿ ಯಾವ ಸ್ಥಾನದಲ್ಲಿದೆ? ಕೆಪಾಸಿಟಿ ಪ್ರೊಡ್ಯೂಸ್, ಯಾವ ಎಲೆಕ್ಟ್ರಿಸಿಟಿ ಏನು ಪ್ರೊಡ್ಯೂಸ್ ಮಾಡುತ್ತಲ್ಲ ಅದರ ಪ್ರಕಾರ ಕೆಪಾಸಿಟಿಯಲ್ಲಿ ಪಾವಗಡ್ ಸೋಲಾರ್ ಪಾರ್ಕ್ ಅದು ತುಮಕೂರಿನಲ್ಲಿದ್ದು ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಎಂದು ಕೇಳಿದ್ದಾರೆ. ಇದು ಬಂದು 3ನೇ ಸ್ಥಾನದಲ್ಲಿ, ನೆನಪಿಟ್ಕೊಳ್ಳಿ. ಹಾಗಾದರೆ ಮೊದಲು ಹಾಗೂ 2ನೇ ಸ್ಥಾನದಲ್ಲಿ ಯಾವ ಸೋಲಾರ್ ಪಾರ್ಕ್ ಇವೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಪಾವಗಡ್ ಸೋಲಾರ್ ಪಾರ್ಕ್. ಈಗ ಎದಕ್ಕೆ ನ್ಯೂಸಲ್ಲಿದೆ ಅಂದರೆ ಇದು ರೀಸೆಂಟಾಗಿ 3000 ಮೆಗಾವ್ಯಾಟ್ನಷ್ಟು ಪ್ರೊಡಕ್ಷನನ್ನು ಹೆಚ್ಚಿಗೆ ಮಾಡಲಿಕ್ಕೆ ಟಾರ್ಗೆಟನ್ನು ಹೊಂದಿದೆ. ಹೀಗಾಗಿ ಈ ಒಂದು ಸೋಲಾರ್ ಪಾರ್ಕ್ ನ್ಯೂಸ್ನಲ್ಲಿದೆ. ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಆಕ್ಷನ್ ಪ್ಲಾನ್ ಹ್ಯಾಸ್ ಸೆಟ್ ಎ ಟಾರ್ಗೆಟ್ ಆಫ್ EV ಎಲೆಕ್ಟ್ರಾನಿಕ್ ವೆಹಿಕಲ್ ಪೆನಿಟ್ರೇಷನ್ ಆಫ್ 41 lakh ವೆಹಿಕಲ್ಸ್ ಬೈ ವಿಚ್ ಇಯರ್? ಅಂದರೆ ಕರ್ನಾಟಕ ರಾಜ್ಯ ಇಂಧನ ದಕ್ಷತೆಯ ಕ್ರಿಯಾ ಯೋಜನೆಯು ಯಾವ ವರ್ಷದಲ್ಲಿ 41 ಲಕ್ಷ ವಾಹನಗಳಿಗೆ EV ವಾಹನಗಳನ್ನು ಮಾರ್ಕೆಟಿಗೆ ತರಲಿಕ್ಕೆ ಗುರಿಯನ್ನು ಹೊಂದಿದೆ? ಇದರ ಉತ್ತರ ಬಂದು 2031. ನೆಕ್ಸ್ಟ್ ಕ್ವಶನ್. ವಿಚ್ ಸ್ಟೇಟ್ ಹ್ಯಾಸ್ ರ್ಯಾಂಕ್ಡ್ ಫಸ್ಟ್ ಇನ್ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ಫಾರ್ 2019-20 ಆ್ಯಂಡ್ 2021-22? 2019, 20 ಮತ್ತು 21-22 ರಾಜ್ಯ ಇಂಧನ ದಕ್ಷತೆಯ ಸೂಚ್ಯಾಂಕದಲ್ಲಿ ಯಾವ ರಾಜ್ಯವು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ? ಇದು ನಮ್ಮ ಕರ್ನಾಟಕ. ನೆನ್ಪಿಟ್ಕೊಳ್ಳಿ, ಇದರ ಉತ್ತರ ಬಂದು ಕರ್ನಾಟಕ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಎನರ್ಜಿ ಕನ್ಸರ್ವೇಷನಲ್ಲಿ ಕೂಡ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ನೆಕ್ಸ್ಟ್, ಬೆಂಗಳೂರು ಸೌತ್ ಈಸ್ಟ್ ಡಿವಿಷನ್ ಪೊಲೀಸ್ ಸೆಲೆಬ್ರೇಟೆಡ್ ಸೈಬರ್ ವಿಕ್ಟಿಮ್ಸ್ ಡೇ ಆನ್ ವಿಚ್ ಡೇಟ್? ಬೆಂಗಳೂರು ಆಗ್ನೇಯ ವಿಭಾಗದ ಪೊಲೀಸರು ಸೈಬರ್ ಸಂತ್ರಸ್ತರ ದಿನವನ್ನು ಯಾವ ದಿನಾಂಕದಂದು ಆಚರಿಸಿದರು? ಇದರ ಉತ್ತರ ಬಂದು 31 ಆಗಸ್ಟ್ 2023. ಅಂದರೆ ಇನ್ನು ಮುಂದೆ ಪ್ರತಿ ವರ್ಷ 31 ಆಗಸ್ಟು ಕರ್ನಾಟಕದಲ್ಲಿ ಸೈಬರ್ ವಿಕ್ಟಿಮ್ಸ್ ಡೇ ಎಂದು ಆಚರಿಸಲಾಗುತ್ತದೆ. ಇಂಡಿಯಾಸ್ ಫಸ್ಟ್ ಪೊಲೀಸ್ ಸ್ಟೇಷನ್ ಆಫ್ ಸೈಬರ್ ಕ್ರೈಮ್ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಪ್ಲೇಸ್? ಸೈಬರ್ ಅಪರಾಧದ ಭಾರತದ ಮೊದಲ ಪೊಲೀಸ್ ಠಾಣೆಯನ್ನು ಯಾವ ಸ್ಥಳದಲ್ಲಿ ಉದ್ಘಾಟನಿಸಲಾಗಿತ್ತು? ನೆನ್ಪಿಟ್ಕೊಳ್ಳಿ, ಇದನ್ನು ಬೆಂಗಳೂರಿನಲ್ಲಿ ಮಾಡಲಾಗಿತ್ತು. 2001ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಾಗೂ ಭಾರತದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಈ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನನ್ನು ಇನಾಗ್ರೇಟ್ ಮಾಡಲಾಗಿತ್ತು. ನೆಕ್ಸ್ಟ್, ಭಾಸ್ಕರ್ ರಾವ್ ಭಾವೆ ಆಲ್ಸೋ ಕಾಮನ್ಲಿ ನೋನ್ ಆಸ್ ಬಾಬಾ ಸಾಹೇಬ್ ಬಿಲಾಂಗ್ಸ್ ಫ್ರಮ್ ವಿಚ್ ಪಾರ್ಟ್ ಆಫ್ ಕರ್ನಾಟಕ? ಬಾಬಾ ಸಾಹೇಬ್ ಎಂದು ಕರೆಯಲ್ಪಡುವ ಭಾಸ್ಕರ್ ರಾವ್ ಭಾವೆ ಅವರು ಕರ್ನಾಟಕದ ಯಾವ ಭಾಗಕ್ಕೆ ಸೇರಿದ್ದಾರೆ? ಇವರು ಬಂದು ನರಗುಂದ್ ಟೌನ್ ಎಲ್ಲಿ ಬರುತ್ತೆ ಅಂದರೆ ಗದಗ್ ಡಿಸ್ಟಿಕ್. ಇವರು ಗದಗ್ ಡಿಸ್ಟಿಕ್ನವರಾಗಿದ್ದು. ಈಗ ಎದಕ್ಕೆ ನ್ಯೂಸ್ ಇದೆ ಅಂದರೆ ಭಾಸ್ಕರ್ ರಾವ್ ಭಾವೆ ಅವರ ಏನೊಂದು ಮನೆ ಇತ್ತಲ್ಲ ಅದನ್ನು ಮುನ್ಸಿಪಾಲಿಟಿ ಆಫೀಸಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ನ್ಯೂಸಲ್ಲಿತ್ತು. ಭಾಸ್ಕರ್ ರಾವ್ ಭಾವೆ ಅವರು ನಮ್ಮ ಕರ್ನಾಟಕದ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಸಂಗ್ರಾಮ ಏನಾಗಿತ್ತಲ್ಲ 1857 ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು. ಇವರಿಗೂ ಕೂಡ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನಿಂದ ಇವರ ಒಂದು ಅಧಿಕಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅದಕ್ಕಾಗಿ ಇವರು ಆ ಒಂದು ಯುದ್ಧದಲ್ಲಿ ಭಾಗವಹಿಸಿದ್ದರು, ಅದನ್ನು ನೆನಪಿಟ್ಕೊಳ್ಳಿ.
ನೆಕ್ಸ್ಟ್, ವಿಚ್ ಕಂಟ್ರಿ ರೀಸೆಂಟ್ಲಿ ಹೋಸ್ಟೆಡ್ ಇಟ್ಸ್ ವೆರಿ ಫಸ್ಟ್ ಕರ್ನಾಟಕ ಕಲ್ಚರಲ್ ಫೆಸ್ಟಿವಲ್? ಯಾವ ದೇಶವು ಇತ್ತೀಚೆಗೆ ಮೊದಲ ಕರ್ನಾಟಕ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸಿದೆ? ಇದು ಬಂದು ಶ್ರೀಲಂಕಾ. ಈ ಕ್ವಶನ್ ಕೇಳ್ತಕ್ಕಂಥ ಚಾನ್ಸ್ ತುಂಬಾ ಇದೆ. ಸೊ ಹೀಗಾಗಿ ಸ್ಟಾರ್ ಮಾರ್ಕ್ ಹಾಕೊಂಡಿಟ್ಕೊಳ್ಳಿ. ಇಲ್ಲಿ ಮತ್ತೊಬ್ಬರ ಹೆಸರು ಏನು ನೆನಪಿಟ್ಕೋಬೇಕಂದ್ರೆ ಮಾಧುರಿ ಬೋಂದ್ರೆ ಅಂತ. ಇವರು ಕರ್ನಾಟಕದ ಫೇಮಸ್ ಡ್ಯಾನ್ಸರ್ ಆಗಿದ್ದಾರೆ. ಇವರನ್ನು ಇಲ್ಲಿ ಸ್ಪೆಷಲ್ ಆಗಿ ಭಾಗವಹಿಸಲಿಕ್ಕೆ ಕರೆಯಲಾಗಿತ್ತು, ಮಾಧುರಿ ಬೋಂದ್ರೆ. ಏಸಿಯಾಟಿಕ್ ವೈಲ್ಡ್ ಡಾಗ್ ಆಲ್ಸೋ ನೋನ್ ಆಸ್ ಡೋಲ್ಸ್ ವಿಚ್ ಆರ್ in endangered category as per IUCN were recently spotted in Karnataka at which place? IUCN ಪ್ರಕಾರ ಅಳಿವಿನಂಚಿನಲ್ಲಿರುವ ವರ್ಗದಲ್ಲಿರುವ ಧೋಲ್ಗಳು ಎಂದು ಕರೆಯಲ್ಪಡುವ ಏಷಿಯಾಟಿಕ್ ಕಾಡು ನಾಯಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಕಂಡು ಬಂದಿದೆ? ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ಅಟ್ಲೀಸ್ಟ್ IUCN ಸ್ಟೇಟಸ್ ಕೇಳ್ಬೋದು, ಅಥವಾ ಡೋಲ್ ಡಾಗ್ಗೆ ಮತ್ತೊಂದು ಹೆಸರು ಏನಾಗಿದೆ, ಅಥವಾ ಏಷಿಯಾಟಿಕ್ ವೈಲ್ಡ್ ಡಾಗ್ಗೆ ಮತ್ತೊಂದು ಏನು ಹೆಸರಿದೆ ಅಂತ ಕೇಳ್ಬೋದು. ಇದು ಕರ್ನಾಟಕದಲ್ಲಿ ರೀಸೆಂಟಾಗಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಕಂಡುಬಂದಿದೆ. That's it for this video. If you want such kind of video, please do comment it and share with your friends. Thanks for watching the video. If at all you are new to the channel, please do subscribe the Study Karnataka channel. And for PDF, join the Telegram channel. The link will be provided in the description. Thanks for watching the video. Have a nice day. Bye.